ಓಕೆ. ಸೊ ಥರ್ಡ್ ಎಕ್ಸಾಂಪಲ್ ನೋಡೋಣ್ರಿ. ಸೊ ಈ ಕಡೆ ಡಯಾಗ್ರಾಮ್ ಇದೆ. ಸೊ ಡಯಾಗ್ರಾಮಲ್ಲಿ ನೋಡ್ದಂಗೆ ಸೊ ದಿಸ್ ಈಸ್ ದಿ ಫ್ರಂಟ್ ವ್ಯೂ ಮತ್ತು ಇದು ಟಾಪ್ ವ್ಯೂ. ಸೊ ಫ್ರಂಟ್ ವ್ಯೂವಲ್ಲಿ ಬೇಸ್ ಪಾರ್ಟನ್ನು ನೋಡೋಣ. ಬೇಸ್ ಪಾರ್ಟಲ್ಲಿ ಇದ್ರ ಹೈಟ್ ಏನಿದೆ 15 mm ಇದೆ. ಈ ಬೇಸ್ ಪಾರ್ಟು ಟಾಪ್ ವ್ಯೂವಲ್ಲಿ ಈ ರೀತಿ ಕಾಣ್ತಾ ಇದೆ, ಕರೆಕ್ಟಾ? ಸೊ ಓಕೆ. ಸೊ ಬೇಸ್ ಪಾರ್ಟು ಫ್ರಂಟ್ ವ್ಯೂವಲ್ಲಿ 15 mm ಹೈಟ್ ಇದೆ. ಸೊ ಅದೇ ಟಾಪಲ್ಲಿ ಒಂದು ಸ್ಕ್ವೇರ್ ಕಾಣ್ತಾ ಇದೆ. ಎಕ್ಸಾಕ್ಟ್ಲಿ ಈ 2 ಜನ ಲೈನ್ ಹಾಕಿದಾಗ ಇಲ್ಲಿಗೆ ಬರುತ್ತೆ, ಈ 2 ಜನ ಲೈನ್ ಹಾಕಿದಾಗ ಇಲ್ಲಿಗೆ ಬರುತ್ತೆ. ಸೊ ಇದೇ ಬಂದುಬಿಟ್ಟು ಈ ಬೇಸ್ ಪಾರ್ಟಿಂದ ಟಾಪ್ ವ್ಯೂವಲ್ಲಿ ಈ ರೀತಿ ಕಾಣ್ತಾ ಇದೆ. ಇದ್ರ ಅಗಲ ಬಂದುಬಿಟ್ರಿ ಸೊ ಅಲ್ಲಿ ಎಷ್ಟಿದೆ ಅಂದರೆ ವಿಡ್ತು 70 mm ಇದೆ. ಹಾಗೆ ಇದು ಹೈಟು 50 mm ಇದೆ. ಸೊ ಈ ಟೋಟಲಾಗಿ ಫ್ರಂಟ್ ವ್ಯೂವಲ್ಲಿ ಹೈಟು 15 mm ಇದೆ. ಸೊ ಇದನ್ನು ಫಸ್ಟಿಗೆ ಬೇಸ್ ಪಾರ್ಟನ್ನು ನಾವು ಕ್ರಿಯೇಟ್ ಮಾಡ್ಕೊಳೋಣ ಈಸಿಯಾಗಿ. ಸೊ ಸ್ಕೆಚ್ಚನ್ನು ತೊಗೋರಿ ಸಾಲಿಡ್ ಎಡ್ಜಲ್ಲಿ. ಸ್ಕೆಚ್ ಕಮಾಂಡ್ ತೊಗೊಂಡ್ಮೇಲೆ ಕ್ಲಿಕ್ ಆನ್ ದ ಟಾಪ್ ಪ್ಲೇನ್. ಟಾಪ್ ಪ್ಲೇನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅದು ರಿಲೇಟೆಡ್ ಕಮಾಂಡ್ಸು ಎಲ್ಲ ಲೋಡ್ ಆಗುತ್ತೆ. ಓಕೆ. ಸೊ ಹಾಗೆ ಇಲ್ಲಿ ಕಮಾಂಡ್ಸು ಕೂಡ ಟೂಲ್ ಬಾರ್ ಚೇಂಜ್ ಆಗುತ್ತೆ. ಸೊ ಸ್ಕೆಚ್ ಕಮಾಂಡ್ಸ್ ಬರುತ್ತೆ. ನಾವು ರೆಕ್ಟ್ಯಾಂಗಲನ್ನು ಡ್ರಾ ಮಾಡಬೇಕಲ್ವಾ? ಸೊ ಎಕ್ಸಾಕ್ಟ್ಲಿ ಇಲ್ಲೇ ಆ್ಯಕ್ಸಿಸನ್ನು ಮಿಡ್ಲಿಗೆ ಬರೋಂಗೆ ನಾವು ಕನ್ಸ್ಟ್ರಕ್ಟ್ ಮಾಡೋಣ. ರೆಕ್ಟ್ಯಾಂಗಲ್ ಕಮಾಂಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಒಂದು ಪ್ಲೇನಲ್ಲಿ ಯಾವುದೋ ಒಂದು ಪಾಯಿಂಟಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಏನು ಮಾಡ್ತೀನಿ, ರೆಕ್ಟ್ಯಾಂಗಲ್ ಎಕ್ಸಾಕ್ಟ್ಲಿ ಸ್ಟ್ರೇಟ್ ಲೈನ್ ಬೇಕಲ್ವಾ? ಇಲ್ಲಿ ಹೆಂಗೆ ಸ್ಟ್ರೇಟ್ ಇದೆ ಅದೇ ರೀತಿ ಸ್ಟ್ರೇಟ್ ಬೇಕಪ್ಪ ಅಂದರೆ ಸ್ಟ್ರೇಟಾಗಿ ಮೂವ್ ಮಾಡಿ ಮೌಸನ್ನು. ಹಾಗೆ ಒಂದು ಎಡ್ಜ್ ಕ್ರಿಯೇಟ್ ಮಾಡುತ್ತೆ ಇದು. ಓಕೆ. ಇಲ್ಲೊಂದು ಸಲ ಕ್ಲಿಕ್ ಮಾಡಿ ಮೌಸನ್ನು, ಒಂದು ಎಡ್ಜ್ ಕ್ರಿಯೇಟ್ ಆಗುತ್ತೆ. ಹಾಗೆ ಡ್ರ್ಯಾಗ್ ಮಾಡಿ ಇನ್ನೊಂದು ಸಲ ಕ್ಲಿಕ್ ಮಾಡಿದರೆ ಎಂಟೈರ್ ರೆಕ್ಟ್ಯಾಂಗಲ್ ಕ್ರಿಯೇಟ್ ಆಗುತ್ತೆ. ಈ ರೀತಿಯಾಗಿ ರೆಕ್ಟ್ಯಾಂಗಲನ್ನು ಕ್ರಿಯೇಟ್ ಮಾಡಿದ್ವಿ. ಈಗ ಇದ್ರ ಡೈಮೆನ್ಷನನ್ನು ಕೊಡೋಣ. ಈ ಎಡ್ಜ್ ಏನು ಕಾಣುತ್ತಲ್ವ ಇದು 50 mm ಇದೆ. ಸ್ಮಾರ್ಟ್ ಡೈಮೆನ್ಷನ್ ಕಮಾಂಡನ್ನು ಕ್ಲಿಕ್ ಮಾಡಿ, ಈ ಎಡ್ಜ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಡ್ರ್ಯಾಗ್ ಮಾಡಿ ಇನ್ನೊಂದು ಸಲ ಕ್ಲಿಕ್ ಮಾಡಿ. ಸೊ ಇಲ್ಲೇ ಡೈಮೆನ್ಷನನ್ನು 50 mm ಕೊಡಿ. ನೆಕ್ಸ್ಟ್ ಅದೇ ರೀತಿಯಾಗಿ ಈ ಎಡ್ಜಿಂದು ಡೈಮೆನ್ಷನ್ನು 70 mm ಅನ್ನು ಕೊಡ್ತೀನಿ. 70 mm ಅನ್ನು ಕೊಡಿ. ಓಕೆ, 701 ಆಯ್ತದು, 70 ಕೊಡಿ. ನೆಕ್ಸ್ಟ್ ಕನೆಕ್ಟ್ ಕಮಾಂಡನ್ನು ಯೂಸ್ ಮಾಡಿಕೊಂಡು ಈ ಎಡ್ಜಿನ ಮಿಡ್ ಪಾಯಿಂಟನ್ನು ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ಲೈನ್ ಮೇಲೆ ಕ್ಲಿಕ್ ಮಾಡಿ. ಎಕ್ಸಾಕ್ಟ್ಲಿ ಸೆಂಟ್ರಿಗೆ ಬಂತು. ಇಲ್ಲಿಂದ ಇಲ್ಲಿಗೆ 25 mm ಇದೆ. ಓಕೆ. ಹಾಗೆ ಈ ಎಡ್ಜಿನ ಮಿಡ್ ಪಾಯಿಂಟನ್ನು ಕ್ಲಿಕ್ ಮಾಡಿ ಮತ್ತು ಈ ಆ್ಯಕ್ಸಿಸ್ ಮೇಲೆ ಕ್ಲಿಕ್ ಮಾಡಿದರೆ ಆ ಮಿಡ್ ಪಾಯಿಂಟು ಈ ಆ್ಯಕ್ಸಿಸಿಗೆ ಕನೆಕ್ಟ್ ಆಯಿತು. ಹಾಗಾಗಿ ಮಿಡ್ ಪಾಯಿಂಟ್ ಇಲ್ಲಿ ಕನೆಕ್ಟ್ ಆಗೋದ್ರಿಂದ ಈ ಕಡೆ ಅರ್ಧ ಲೈನ್ ಇದೆ, ಇನ್ನು ಅರ್ಧ ಲೈನ್ ಈ ಸೈಡ್ ಇರುತ್ತೆ. 35 mm ಎಕ್ಸಾಕ್ಟ್ಲಿ ಡಿಸ್ಟ್ರಿಬ್ಯೂಷನ್ ಆಗಿದೆ. ಸೊ ಈಗ ಎಕ್ಸಾಕ್ಟ್ಲಿ ನಾವೇನು ಮಾಡಿದ್ವಪ್ಪ ಅಂದರೆ ಈ ರೆಕ್ಟ್ಯಾಂಗಲ್ನ ಕ್ರಿಯೇಟ್ ಮಾಡಿದ್ವಿ. ಸೊ ಈ ಸ್ಕೆಚ್ ಇಂತ್ರ ರಿಟರ್ನ್ ಆಗಿ ಓಕೆ. ಸೊ 3D ವರ್ಕ್ ಪೇಸಿಗೆ ಹೋದ್ವಿ. ಈಗ ಪ್ರೊಟ್ರೂಷನ್ ಕಮಾಂಡನ್ನು ಕ್ಲಿಕ್ ಮಾಡ್ತೀನಿ. ಓಕೆ. ಇಲ್ಲೇ ಸೆಲೆಕ್ಟ್ ಫ್ರಮ್ ಸ್ಕೆಚ್ ತೊಗೊತೀನಿ. ಸ್ಕೆಚನ್ನು ಸೆಲೆಕ್ಟ್ ಮಾಡ್ತೀನಿ ಮತ್ತು ಪಾಸ್ ಮಾರ್ಕನ್ನು ಹಾಕ್ತೀನಿ. ದಿಸ್ ಈಸ್ ದ ರೈಟ್ ಕ್ಲಿಕ್ ಅಂತಲೇ ಹೇಳ್ತೀವಿ. ಮೇಲ್ಗಡೆ ಸ್ವಲ್ಪ ಡಿಸ್ಕ್ರಿಪ್ಷನ್ ಓದಿ. ಇಲ್ಲಿ ಬರೋದು ಏನಂತ ಇದೆ ಅಂದರೆ ಎಕ್ಸೆಪ್ಟ್ ಅಂತ ಇದೆ. ರೈಟ್ ಮೌಸ್ ಬಟನ್ ಆರ್ ಎಂಟರ್. ಕೀಬೋರ್ಡಲ್ಲಿ ಎಂಟರ್ ಕೀ ಹೊಡೆದ್ರೂ ಈ ಬಟನ್ ಒತ್ತ ಅವಶ್ಯಕತೆ ಇಲ್ಲ. ಕೀಬೋರ್ಡಲ್ಲಿ ಎಂಟರ್ ಕೀ ಹೊಡೆದ್ರೂ ನಡೀತದೆ, ಅಥವಾ ಮೌಸಲ್ಲಿರುವಂತಹ ರೈಟ್ ಮೌಸ್ ಬಟನ್ ಹೊಡೆದ್ರೂ ನಡೀತದೆ. ಈ ಬಟನೇ ಪ್ರೆಸ್ ಮಾಡ್ಬೇಕಂತ ಏನಿಲ್ಲ. ಈಗ ನಾನು ಏನು ಮಾಡ್ತಿದ್ದೀನಿ, ಮೌಸಲ್ಲಿರುವಂಥ ರೈಟ್ ಬಟನನ್ನು ಕ್ಲಿಕ್ ಮಾಡ್ತೀನಿ. ಸೊ ಆವಾಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಯಿತು. ಓಕೆ, ಇಟ್ ವೆಂಟ್ ಟು ನೆಕ್ಸ್ಟ್ ಸ್ಟೆಪ್. ಸೊ ಅಲ್ಲೇ ಹೋಗಿ ಪಾಸ್ ಮಾರ್ಕೇ ನೀವು ಲೆಫ್ಟ್ ಬಟನ್ ಬಾಸನ್ನು ಕ್ಲಿಕ್ ಮಾಡಬೇಕಂತ ಏನಿಲ್ಲ, ರೈಟ್ ಕ್ಲಿಕ್ಕನ್ನು ಕೂಡ ಮಾಡ್ಬೋದು. ಈಗ ಇದ್ರ ಹೈಟ್ ಎಷ್ಟು ಕೊಟ್ಟಿದ್ದಾರೆ, 15 mm ಕೊಟ್ಟಿದ್ದಾರಲ್ವಾ, ಇಲ್ಲೇ 15 mm ಅನ್ನು ಟೈಪ್ ಮಾಡಿ ಎಂಟರ್ ಹೊಡಿತಿದ್ದೀನಿ. ಈಗ ಇದು ಮೇಲ್ಗಡೆ ಬೇಕೋ ಕೆಳಗಡೆ ಬೇಕೋ ಮೌಸನ್ನು ನೀವು ಮೂವ್ ಮಾಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನಾನೇನು ಮಾಡ್ತೀನಿ, ತಳಗಡೆ ಓಕೆ ಈ ಏನಿದೆ ಅಲ್ಲ ಪ್ಲೇನಿನ ತಳಗಡೆ ಕ್ರಿಯೇಟ್ ಮಾಡ್ತೀನಿ. ತಳಗಡೆ ಮೌಸನ್ನು ಡ್ರ್ಯಾಗ್ ಮಾಡಿ ಲೆಫ್ಟ್ ಕ್ಲಿಕ್ ಬಟನನ್ನು ಕ್ಲಿಕ್ ಮಾಡಿ. ಈಗ ಫಿನಿಶ್ ಅಂತ ಹೊಡೆದ್ರೆ ಸೊ ಬೇಸ್ ಪಾರ್ಟ್ ಏನಿದೆ ಅಲ್ವಾ, ಸೊ ದಿಸ್ ವಾಸ್ ದ ರೆಕ್ಟ್ಯಾಂಗ್ಯುಲರ್ ಪ್ರಿಸಮ್ ಅಂತ ಏನು ಹೇಳ್ತೀವಿ, ಇದು ಕ್ರಿಯೇಟ್ ಆಯಿತು. ಈಗ ಮೇಲ್ಗಡೆ ಇರುವಂತಹ ಪಾರ್ಟನ್ನು ಕ್ರಿಯೇಟ್ ಮಾಡೋಣ. ಓಕೆ, ಟಾಪ್ ವ್ಯೂ ಅಲ್ಲಿ ಈ ರೀತಿ ಕಾಣ್ತಾ ಇದೆ. ಸೊ ಟಾಪ್ ವ್ಯೂ ಅಲ್ಲಿ ಏನು ಕಂಡುಹಿಡ್ಬೋದಪ್ಪ ಅಂದರೆ ಇಲ್ಲಿಂದ ಇಲ್ಲಿಗೆ ಓಕೆ ಏನು ಡಿಸ್ಟೆನ್ಸ್ ಇರ್ಬೋದು ಅಂತ ಕಂಡುಹಿಡಿಬೋದು. ಸೊ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಇಲ್ಲಿ ಕೊಟ್ಟಿಲ್ಲ. ಸೊ ಹೆಂಗೆ ಕಂಡುಹಿಡ್ತೀವಪ್ಪ ಅಂತಂದರೆ ವಿತ್ ದ ಹೆಲ್ಪ್ ಆಫ್ ದಿಸ್ ಸೆಮಿ ಸರ್ಕಲ್. ಇಲ್ಲೇನು ಕಾಣ್ತಿದ್ದಲ್ಲ ಸೆಮಿ ಸರ್ಕಲ್, ಈ ಸೆಮಿ ಸರ್ಕಲ್ ಏನಿದೆ ಇದು ರೇಡಿಯಸ್ 20 mm ಇದೆ. ಅಂದರೆ ಇಲ್ಲಿಂದ ಇಲ್ಲಿ 20 mm ಇದೆ ಮತ್ತು ಇಲ್ಲಿಂದ ಇಲ್ಲಿಗೆ 20 mm ಇರುತ್ತೆ. ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಲೆಂತ್ 40 mm ಇರುತ್ತೆ. ಸೊ ಇಟ್ ಈಸ್ ಅಂಡರ್ಸ್ಟುಡ್ ಬೈ ದಿಸ್ ಸೆಮಿ ಸರ್ಕಲ್. ಹಾಗೆ ಇನ್ಸೈಡ್ ಸರ್ಕಲ್ ಏನಿದೆ ಇಟ್ ಈಸ್ ಅ ಹೋಲ್. ಆ್ಯಕ್ಚುಲಿ ಹೋಲ್ ಇದೆ, ಇಲ್ಲಿ ಡ್ಯಾಶ್ಡ್ ಲೈನ್ ಮೂಲಕ ತೋರಿಸಿದ್ದಾರೆ ಟಾಪ್ ವ್ಯೂ ಅಲ್ಲಿ. ಇಟ್ ಈಸ್ ಅ ಹೋಲ್, ಡಯಾಮೀಟರ್ 20 mm, ಇದು ರೇಡಿಯಸ್ 20 mm, ದಿಸ್ ಈಸ್ ಡಯಾಮೀಟರ್ 20 mm.
ಸೊ ಹೋಲನ್ನು ಸೆಕೆಂಡ್ ಪಾರ್ಟ್ ಇನ್ನೊಂದು ಸಲ ಕ್ರಿಯೇಟ್ ಮಾಡೋಣ. ಈಗ ಫಸ್ಟಿಗೆ ವಿ ವಿಲ್ ಕಾನ್ಸಂಟ್ರೇಟ್ ಆನ್ ಕ್ರಿಯೇಟಿಂಗ್ ದಿಸ್ ಒನ್. ಓಕೆ, ಸೊ ಇಲ್ಲೇನಾಗುತ್ತಪ್ಪ ಅಂದರೆ ಇದ್ರ ಹೈಟ್ ನೋಡಿ, ಈ ಸರ್ಕಲಿನ ಸೆಂಟ್ರಿಂದ ಏನು ಹೈಟ್ ಇದೆ ಅಲ್ಲ ಇದು 50 mm ಇದೆ. ಓಕೆ, ನೆಕ್ಸ್ಟು ಇದ್ರ ವಿಡ್ತ್ ಏನಿದೆ ಅಲ್ವಾ 20 mm ಇದೆ. ಸೊ ಇದನ್ನು ನಾವು ಏನು ಮಾಡೋಣ ರೀ, ಫಸ್ಟಿಗೆ ಫ್ರಂಟ್ ವ್ಯೂವಲ್ಲಿ ಕ್ರಿಯೇಟ್ ಮಾಡ್ಕೊಳೋಣ. ಟಾಪ್ ವ್ಯೂವಲ್ಲಿ ಏನು ಕ್ರಿಯೇಟ್ ಮಾಡ್ಕೊಳೋದು ಬೇಡ, ಫ್ರಂಟ್ ವ್ಯೂವಲ್ಲಿ ಇದು ಯಾವ ರೀತಿ ಕಾಣುತ್ತಲ್ಲ ಇದಿಷ್ಟೇ ಪಾರ್ಟನ್ನು ಈ ರೀತಿ ಕ್ರಿಯೇಟ್ ಮಾಡ್ಕೊಳೋಣ. ಓಕೆ, ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ದ ಸ್ಕೆಚ್ ಕಮಾಂಡ್ ಆ್ಯಂಡ್ ಕ್ಲಿಕ್ ಆನ್ ದ ಫ್ರಂಟ್ ವ್ಯೂ. ಫ್ರಂಟ್ ವ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಫಸ್ಟಿಗೆ ಏನು ಮಾಡ್ತೀನಪ್ಪ ಅಂತಂದರೆ, ಸೊ ಐ ಕ್ಯಾನ್ ಐದರ್ ಕ್ರಿಯೇಟ್ ಅ ಸರ್ಕಲ್, ಈ ಸರ್ಕಲನ್ನು ಕ್ರಿಯೇಟ್ ಮಾಡಿ ಆಮೇಲೆ ಕೆಳಗಡೆ ಲೈನ್ಸ್ ಹಾಕೋಬೋದು ಒಂದು. ಓಕೆ, ಅಥವಾ ಈ ರೆಕ್ಟ್ಯಾಂಗಲನ್ನು ಡ್ರಾ ಮಾಡಿ ಒಳಗಡೆ ಸರ್ಕಲನ್ನು ಹಾಕೋಬೋದು. ಸೊ ಇಟ್ ಈಸ್ ಯುವರ್ ಚಾಯ್ಸ್. ಸೊ ನಾನು ಏನು ಮಾಡ್ತೀನಿ, ಫಸ್ಟ್ ಸರ್ಕಲನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀನಿ. ಸರ್ಕಲ್ ಕಮಾಂಡನ್ನು ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಡೌನ್ ಆರೋ ಹೊಡೆದ್ರೆ ಐ ಹ್ಯಾವ್ ಟೇಕನ್ ಸರ್ಕಲ್ ಬೈ ಸೆಂಟರ್ ಕಮಾಂಡ್. ನೆಕ್ಸ್ಟ್ ಏನು ಮಾಡ್ತಿದ್ದೀನಪ್ಪ ಅಂದರೆ ಈ ಆ್ಯಕ್ಸಿಸ್ ಮೇಲ್ಗಡೆ ಒಂದು ಸರ್ಕಲನ್ನು ಕ್ರಿಯೇಟ್ ಮಾಡ್ಕೊತೀನಿ. ರಿಮೆಂಬರ್, ಏನು ನೆನ್ಪಿಟ್ಕೋಬೇಕಪ್ಪ ಅಂದರೆ ಈ ಎಂಡ್ ಪಾಯಿಂಟಲ್ಲಿ ಸರ್ಕಲ್ನ ಕ್ರಿಯೇಟ್ ಮಾಡಿಬಿಡ್ರಿ, ಅದು ಫಿಕ್ಸ್ ಆಗಿಬಿಡುತ್ತೆ, ಮೇಲೆ ಕೆಳಗಡೆ ಮೂವ್ ಆಗೋಲ್ಲ. ಈ ಲೈನ್ ಮೇಲ್ಗಡೆ ಕ್ರಿಯೇಟ್ ಮಾಡಿ. ಓಕೆ, ಮತ್ತೆ ಮೂವ್ ಮಾಡಿದ ಮೇಲೆ ಮತ್ತೆ ಈ ಎಡ್ಜ್ ಪಾಯಿಂಟಿಗೆ ಕ್ರಿಯೇಟ್ ಮಾಡಿಬಿಡ್ರಿ, ಅವಾಗೂ ಕೂಡ ಸರ್ಕಲ್ ಫಿಕ್ಸ್ ಆಗುತ್ತೆ. ಜಸ್ಟ್ ಎನಿವೇರ್. ಓಕೆ, ಈ ರೀತಿಯಾಗಿ ಕ್ಲಿಕ್ ಮಾಡಿ, ನೋ ರಿಲೇಷನ್ಶಿಪ್ ಇದ್ದಂಗೆ ಸರ್ಕಲ್ ಕ್ರಿಯೇಟ್ ಆಯಿತು. ಇದು ಔಟ್ಸೈಡ್ ಸರ್ಕಲ್, ಇದ್ರ ಡೈಮೆನ್ಷನನ್ನು ಕೊಡಿ. ರೇಡಿಯಸ್ 20 ಅಂದರೆ ಡಯಾಮೀಟರ್ ಇಸ್ 40. ಓಕೆ, ಸ್ಮಾರ್ಟ್ ಡೈಮೆನ್ಷನ್ ತೊಗೊತೀನಿ. ಈ ಸರ್ಕಲಿಂದು ಡಯಾಮೀಟ್ರ್ ಇಲ್ಲೇ ಆಟೋಮೆಟಿಕ್ಲಿ ಡಯಾಮೀಟ್ರ್ ಬರ್ತಾಯಿದೆ, ಡಯಾಮೀಟ್ರ್ 40 ಅಂತ ಕೊಡ್ತೀನಿ. 40 ಹೊಡೆದ್ಬಿಟ್ಟು ಎಂಟರ್ ಹೊಡಿತಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ ಸ್ಮಾರ್ಟ್ ಡೈಮೆನ್ಷನ್ ಇದೆ, ಈ ಹೈಟನ್ನು ಕೊಡ್ತೀನಿ. ಈ ಸರ್ಕಲಿಂದ ಮಿಡ್ ಪಾಯಿಂಟು ಇಲ್ಲಿಂದ 50 mm ಹೈಟಲ್ಲಿದೆ. ಓಕೆ, ಈ ಆ್ಯಕ್ಸಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಸರ್ಕಲ್ ಹೀಗೆ ಫಸ್ಟ್ ಸರ್ಕಲ್ ಮೇಲೆ ಮಾಡಿ ಆಮೇಲೆ ಮಿಡ್ಲಿಗೆ ಬನ್ನಿ. ಈಗ ಮಿಡ್ ಪಾಯಿಂಟು ಸಿಗುತ್ತೆ. ಓಕೆ, ಕರ್ಸರ್ ಪಕ್ಕ ಒಂದು ಸರ್ಕಲ್ ಮಿಡ್ ಪಾಯಿಂಟ್ ಹೈಲೈಟ್ ಆಗ್ತಿದೆ ಅಲ್ವಾ, ಈಗ ಕ್ಲಿಕ್ ಮಾಡಿ. ಸೊ ಈಗ ಮಿಡ್ ಪಾಯಿಂಟಿಗೆ ಸೊ ಮೌಸ್ ಮೂವ್ ಮಾಡಿ ಇನ್ನೊಂದು ಸಲ ಕ್ಲಿಕ್ ಮಾಡ್ತಿದ್ದೀನಿ. ಇದ್ರ ಹೈಟ್ ಎಷ್ಟಿದೆ 50 mm ಇದೆ, 50 ಕೊಡ್ತೀನಿ. ಓಕೆ, 50 mm ಆಯ್ತು. ಸೊ ಈಗ ಸರ್ಕಲ್ ಕ್ರಿಯೇಟ್ ಆಗಿದೆ, ನೋ ಪ್ರಾಬ್ಲಮ್. ಪಕ್ಕಕ್ಕೆ ಎಡ್ಜಸ್ಸನ್ನು ಕ್ರಿಯೇಟ್ ಮಾಡ್ಕೋಬೇಕು. ಈ ಎಡ್ಜಸ್ಸನ್ನು ಓಕೆ ಬರೀ ಲೈನ್ ಮೂಲಕ ಹಿಂಗೆ ಲೈನ್ ಡ್ರಾ ಮಾಡಿ ಮತ್ತು ಹಿಂಗೆ ಲೈನ್ ಡ್ರಾ ಮಾಡಿ ಹಿಂಗೂ ಲೈನ್ ಡ್ರಾ ಮಾಡೋ ಮೂಲಕನೂ ಮಾಡ್ಕೋಬೋದು. ಸೊ ಅದು ಒಂದು ಹೇಳ್ತೀನಿ. ಹಾಗೆ ರೆಕ್ಟ್ಯಾಂಗಲ್ ಮೂಲಕ ಯಾವ ರೀತಿ ಮಾಡ್ಕೋಬೋದು ಅದನ್ನು ಕೂಡ ಹೇಳ್ತೀನಿ. ಓಕೆ, ಸೊ ಫಸ್ಟಿಗೆ ನಾನು ಏನು ಮಾಡ್ತಿದ್ದೀನಿ, ಲೈನ್ ಕಮಾಂಡನ್ನು ತೊಗೊತಿದ್ದೀನಿ. ಓಕೆ, ಎಕ್ಸಾಕ್ಟ್ಲಿ ಇದ್ರ ಪಕ್ಕ ಇಲ್ಲಿಂದ ಮೇಲ್ಗಡೆನೆ ಹಾಫ್ಗಿಂತ ಮೇಲ್ಗಡೆನೆ ಲೈನನ್ನು ಕ್ಲಿಕ್ ಮಾಡಿದ್ದೀನಿ. ಎಕ್ಸಾಕ್ಟ್ಲಿ ಡೌನ್ ಹೋಗ್ತಿದ್ದೀನಿ. ಎಕ್ಸಾಕ್ಟ್ಲಿ ವರ್ಟಿಕಲ್ ಲೈನನ್ನು ಎಕ್ಸಾಕ್ಟ್ಲಿ ಈ ಎಡ್ಜ್ ಏನಿದ್ದಾರೆ ಇಲ್ಲಿ ಮಟನೇ ಕ್ಲಿಕ್ ಮಾಡಿ. ಓಕೆ, ಎಕ್ಸಾಕ್ಟ್ಲಿ ವರ್ಟಿಕಲ್ ಇರಲಿ. ಆಮೇಲೆ ಈ ಸೈಡ್ ಮೂವ್ ಮಾಡ್ತೀನಿ, ಸ್ವಲ್ಪ ಇದಕ್ಕಿಂತ ಜಾಸ್ತಿ ಇರಲಿ. ಎಕ್ಸಾಕ್ಟ್ಲಿ ಇಲ್ಲಿಗೆ ಬೇಡ, ಸ್ವಲ್ಪ ಮುಂದ್ಗಡೆ ಹೋಗ್ಬಿಟ್ಟು ಕ್ಲಿಕ್ ಮಾಡಿ. ಹಾಗೆ ಟಾಪಲ್ಲಿ ಬಂದುಬಿಟ್ಟು ಎಕ್ಸಾಕ್ಟ್ಲಿ ವರ್ಟಿಕಲ್ ಲೈನನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿಗೆ ಫಿನಿಶ್ ಮಾಡ್ತೀನಿ. ಇದನ್ನ ಸೆಲೆಕ್ಟ್ ಟೂಲ್ ತೊಗೊತಿದ್ದೀನಿ. ಈಗ ನಮ್ಮ ಹತ್ರ ಇನ್ನೂ ಒಂದು ಕಮಾಂಡ್ ಇದೆ. ಸೊ ವಿಚ್ ಈಸ್ ನೋನ್ ಆಸ್ ದಿ ಟ್ಯಾಂಜೆಂಟ್. ಈ ಟ್ಯಾಂಜೆಂಟ್ ಅನ್ನುವಂಥ ಕಮಾಂಡ್ ಅಂದರೆ ನಿಮ್ಗೆ ಗೊತ್ತಿದ್ದಂಗೆ ಸರ್ಕಲ್ಲಿಗೆ ಸರ್ಫೇಸಿಗೆ ಈ ಲೈನು ಟಚ್ ಆಗುತ್ತೆ. ಓಕೆ, ಈ ಟ್ಯಾಂಜೆಂಟ್ ಕಮಾಂಡನ್ನು ತೊಗೊಂಡು ಓಕೆ ಈ ಲೈನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಈ ಲೈನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಸರ್ಕಲ್ಲು ಮತ್ತು ಈ ಲೈನ್ ಮಧ್ಯೆ ಇರುವಂತಹ ಒಂದು ರಿಲೇಷನ್ಶಿಪ್ ಏನಿದೆ ಟ್ಯಾಂಜೆಂಟ್ ರಿಲೇಷನ್ಶಿಪ್ ಆಯ್ತು. ಈಗ ನೆಕ್ಸ್ಟ್ ಏನು ಮಾಡ್ತೀನಿ, ಈ ಉಳಿದದ್ದು ಎಕ್ಸ್ಟ್ರಾ ಲೈನ್ಸನ್ನು ಡಿಲೀಟ್ ಮಾಡಬೇಕು. ಇದಕ್ಕೊಂದು ಕಮಾಂಡ್ ಇದೆ. ಸೊ ವಿ ಹ್ಯಾವ್ ಅ ಟ್ರಿಮ್ ಕಮಾಂಡ್. ಟ್ರಿಮ್ ಅನ್ನುವಂತಹ ಒಂದು ಕಮಾಂಡ್ ಇದೆ. ಈ ಟ್ರಿಮ್ ಕಮಾಂಡ್ ಮೇಲೆ ಕ್ಲಿಕ್ ಮಾಡಿ ಎಡಿಷ್ನಲ್ ಲೈನ್ಸನ್ನು ಡಿಲೀಟ್ ಮಾಡುತ್ತೆ. ಇದು ಟ್ರಿಮ್ಮು ಇದನ್ನು ನಾನು ಡಿಲೀಟ್ ಮಾಡಬೇಕಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಆ ರೆಡ್ ಪೋರ್ಷನ್ ಏನು ಹೈಲೈಟ್ ಆಗಿದೆ ಅಲ್ವಾ ಅದು ಮಾತ್ರ ಡಿಲೀಟ್ ಆಗುತ್ತೆ. ಓಕೆ, ಹಾಗೆ ಈ ಲೈನ್ ಮೇಲೆ ಕ್ಲಿಕ್ ಮಾಡ್ತೀನಿ. ರೆಡ್ ಪೋರ್ಷನ್ ಏನಾಗಿದೆ ಅದು ಡಿಲೀಟ್ ಆಗುತ್ತೆ. ಈ ಒಳಗಡೆ ಸರ್ಕಲ್ ಬೇಡ ನನಗೆ, ಇಲ್ಲಿ ಒಳಗಡೆ ಸರ್ಕಲ್ ಇಲ್ಲ ಅಲ್ವಾ. ಈ ಒಳಗಡೆ ಸರ್ಕಲನ್ನು ಹೈಲೈಟ್ ಏನು ರೆಡ್ ಕಲರ್ ಆಗಿದೆ ಅದನ್ನು ಕೂಡ ಡಿಲೀಟ್ ಮಾಡಬೇಕಾಗಿದೆ. ಕ್ಲಿಕ್ ಮಾಡ್ತೀನಿ, ಡಿಲೀಟ್ ಆಯಿತು. ಈ ರೀತಿಯಾಗಿ ಕೂಡ ನಾವು ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಅಥವಾ ರೆಕ್ಟ್ಯಾಂಗಲ್ ಮೂಲಕನೂ ಕ್ರಿಯೇಟ್ ಮಾಡ್ಕೋಬೋದು. ಸೊ ರೆಕ್ಟ್ಯಾಂಗಲ್ ಮೂಲಕ ಯಾವ ರೀತಿ ಕ್ರಿಯೇಟ್ ಮಾಡ್ಕೊತೀವಿ ನೋಡ್ಕೊಳೋಣ. ಸೊ ನಾನು ಅಂಡು ಮಾಡ್ತಿದ್ದೀನಿ ಟಿಲ್ ದಿ ಸರ್ಕಲ್. ಸೊ ಸರ್ಕಲ್ ಮಟ್ಟ ಕ್ರಿಯೇಟ್ ಆಗಿದೆ. ಈಗ ಐ ಆಮ್ ಗೋಯಿಂಗ್ ಟು ಟೇಕ್ ದ ರೆಕ್ಟ್ಯಾಂಗಲ್ ಕಮಾಂಡ್. ರೆಕ್ಟ್ಯಾಂಗಲ್ ಕಮಾಂಡನ್ನು ಕ್ಲಿಕ್ ಮಾಡ್ತೀನಿ. ಈ ರೀತಿ ಇದ್ರ ಔಟ್ಸೈಡ್ ದೊಡ್ಡ ರೆಕ್ಟ್ಯಾಂಗಲನ್ನೇ ತೊಗೊತೀನಿ ಈ ರೀತಿಯಾಗಿ. ನೆಕ್ಸ್ಟ್ ಎಕ್ಸಾಕ್ಟ್ಲಿ ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ. ಸೊ ಅಲ್ಲಿಗೆ ಪಾಯಿಂಟ್ ಔಟ್ ಆಯಿತು. ಈಗ ಸಿಂಪಲ್ಲಾಗಿ ಟ್ಯಾಂಜೆಂಟ್ ಕಮಾಂಡನ್ನು ತೊಗೊತೀನಿ. ಇಲ್ಲಿಂದ ಇಲ್ಲಿ ಟ್ಯಾಂಜೆಂಟ್ ಮಾಡ್ತೀನಿ, ಇಲ್ಲಿಂದ ಇಲ್ಲಿಗೆ ಟ್ಯಾಂಜೆಂಟ್ ಮಾಡ್ತೀನಿ. ನೆಕ್ಸ್ಟ್ ಟ್ರಿಮ್ ಕಮಾಂಡ್ ತೊಗೊತೀನಿ. ಸೊ ಈ ಲೈನ್ಸನ್ನು ಟ್ರಿಮ್ ಮಾಡ್ತೀನಿ, ಡಿಲೀಟ್ ಮಾಡ್ತೀನಿ. ಓಕೆ, ಸೊ ಈ ರೀತಿಯಾಗಿ ಕೂಡ ನೀವು ಮಾಡ್ಕೋಬೋದು ಇದನ್ನ. ಸೊ ಆ್ಯಂಡ್ ಅಗೇನ್ ಇದು 40 mm ಇದೆ, ಇದು ಕೂಡ 40 ಇರುತ್ತೆ. ಚೆಕ್ ಮಾಡಿ ಡೈಮೆನ್ಷನ್. ಸ್ಮಾರ್ಟ್ ಡೈಮೆನ್ಷನ್ ತೊಗೊತೀನಿ. ಸೊ ಇದನ್ನು 40 ಇದೆ. ಓಕೆ, ಆ್ಯಂಡ್ ಇಟ್ ಈಸ್ ಬ್ಲೂ ಇನ್ ಕಲರ್ ಅಂದರೆ ಎಡಿಷ್ನಲ್ ಡೈಮೆನ್ಷನ್. ಓಕೆ,
ಸೊ ಈ ರೀತಿಯಾಗಿ ಫ್ರಂಟ್ ವ್ಯೂವಲ್ಲಿ ನಾವು ಎಕ್ಸ್ಟರ್ನಲ್ ಪಾರ್ಟನ್ನು ಕ್ರಿಯೇಟ್ ಮಾಡ್ಕೊಂಡ್ವಿ. ಈ ಸರ್ಕಲ್ ಇಂಟರ್ನಲ್ ಹೋಲನ್ನು ಹೀಗೆ ಮಾಡ್ಕೋಬೋದು, ಏನು ಸಮಸ್ಯೆ ಇಲ್ಲ. ಓಕೆ, ಆಮೇಲಾದರೂ ಹೊರಗಡೆ ಮಾಡ್ಕೋಬೋದು. ನೆಕ್ಸ್ಟ್ ಟೈಮ್ ನೋಡೋಣ, ಇನ್ನೊಂದ್ಸಲ ರಿಪೀಟ್ ಮಾಡ್ಬೇಕಾದ್ರೆ ಒಳಗಡೆ ಮಾಡಿದರೆ ಯಾವ ರೀತಿ ಆಗುತ್ತೆ ಅಂತ. ಸೊ ಐ ಆಮ್ ಗೋಯಿಂಗ್ ಟು ರಿಟರ್ನ್ ಫ್ರಮ್ ದಿಸ್ ವ್ಯೂ. ಓಕೆ, 3D ವ್ಯೂವಲ್ಲಿ ಹೋದ್ವಿ. ಈಗ ಅಗೇನ್ ಐ ಆಮ್ ಗೋಯಿಂಗ್ ಟು ಟೇಕ್ ದ ಪ್ರೊಟ್ರೂಷನ್ ಕಮಾಂಡ್. ಈಗ ಏನಾಗಿದೆ, ಇದೇನಿದೆ ಅಲ್ವಾ ಫ್ರಂಟ್ ವ್ಯೂವಲ್ಲಿ ಕಾಣೋದು ಎಕ್ಸಾಕ್ಟ್ಲಿ ಮಿಡ್ಲಲ್ಲಿದೆ, ಈ ಮಿಡ್ಲ್ ಆಕ್ಸಿಸಲ್ಲಿದೆ, ಈ ಪ್ಲೇನ್ ಮೇಲಿದೆ ಅಲ್ವಾ. ಆ ಕಡೆ 10 mm ಹೋಗ್ಬೇಕು ರೀ. ಎಕ್ಸಾಕ್ಟ್ಲಿ ಇಲ್ಲಿಂದ ಇಲ್ಲಿಗೆ 10 mm, ಈ ಕಡೆಯಿಂದ ಈ ಕಡೆ 10 mm ಹೋಗ್ಬೇಕು. ಆ ಸೈಡ್ 10 mm, ಈ ಸೈಡ್ 10 mm. ಪ್ರೊಟ್ರೂಷನ್ ಕಮಾಂಡ್ ತೊಗೋರಿ, ಸೆಲೆಕ್ಟ್ ಫ್ರಮ್ ಸ್ಕೆಚ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಪಾಸ್ ಮಾರ್ಕ್ ಕೊಡ್ರಿ, ಅಥವಾ ಕೀಬೋರ್ಡಲ್ಲಿರುವಂಥ ಎಂಟ್ರ್ ಕೀನಾದರೂ ಹೊಡಿಬೋದು. ಎಂಟ್ರ್ ಕೀ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಈ ಸಲ. ಸೊ ಈ ಕಡೆ ಡಿಸ್ಟೆನ್ಸ್ ನೋಡಿರಿ, ಈ ಆಕ್ಸಿಸಿಂದ ಈ ಕಡೆ 10 mm ಮತ್ತು ಈ ಕಡೆ 10 mm ಇದೆ ಅಲ್ವಾ. ಓಕೆ, ಸೊ 10 mm ಕೊಡ್ತೀನಿ ನಾನು, ಎಂಟರ್ ಹೊಡಿತೀನಿ. ಓಕೆ, ಇದು ಈ ಸೈಡ್ ಆದರೂ ಮಾಡ್ಕೋಬೇಕು, ಆ ಸೈಡ್ ಆದರೂ ಮಾಡ್ಕೋಬೇಕಲ್ವಾ. ಸ್ವಲ್ಪ ರೊಟೇಟ್ ಮಾಡ್ತಿದ್ದೀನಿ ನಾನು. ಓಕೆ, ಈ ಕಡೆ ಕ್ರಿಯೇಟ್ ಮಾಡ್ಕೊತೀನಿ. ಅಗೇನ್ ಪ್ರೊಟ್ರೂಷನ್ ಕಮಾಂಡ್ ತೊಗೊತೀನಿ, ಮತ್ತು ಸೆಲೆಕ್ಟ್ ಸ್ಕೆಚ್ ಮಾಡ್ತೀನಿ, ಮತ್ತೆ ಪಾಸ್ ಮಾರ್ಕ್ ಹಾಕ್ತೀನಿ. ಈ ಸೈಡ್ 10 mm ಅಲ್ವಾ, 10 mm ಕ್ಲಿಕ್ ಮಾಡಿರಿ, ಮತ್ತು ಈ ಸೈಡ್ 10 mm ಅನ್ನು ಕ್ಲಿಕ್ ಮಾಡ್ಬೋದು. ಈ ರೀತಿಯಾಗಿ ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ 2 ಸಲ ಪ್ರೊಟ್ರೂಷನ್ ಮಾಡಿದ್ವಿ. ಸೊ ನಾನೀಗ ಡಿಲೀಟ್ ಮಾಡ್ತೀನಿ ಪ್ರೊಟ್ರೂಷನನ್ನು. ಒಂದೇ ಸಲಕ್ಕೂ ಮಾಡ್ಬೋದು ಇದನ್ನ. ಯಾವ ರೀತಿಯಪ್ಪ ಅಂದರೆ, ಪ್ರೊಟ್ರೂಷನ್ ಕಮಾಂಡನ್ನು ತೊಗೊಳ್ಳಿ, ಸ್ಕೆಚ್ಚನ್ನು ಸೆಲೆಕ್ಟ್ ಮಾಡಿ, ಪಾಸ್ ಮಾರ್ಕ್ ಕೊಡಿರಿ. ನೆಕ್ಸ್ಟ್ ಏನಪ್ಪ ಅಂದರೆ, ಇಲ್ಲಿ ಡಿಸ್ಟೆನ್ಸ್ ಕೊಡೋಕ್ಕಿಂತ ಮುಂಚೆ ಈ ಕಡೆ ಒಂದು ಆಪ್ಷನ್ ಇದೆ, ನಾನ್ ಸಿಮಿಟ್ರಿಕ್ ಎಕ್ಸ್ಟೆಂಟ್. ಬೈ ಡಿಫಾಲ್ಟ್ ನಾನ್ ಸಿಮಿಟ್ರಿಕ್ ಎಕ್ಸ್ಟೆಂಟ್ ಇದೆ, ಇನ್ನೊಂದು ಸಿಮಿಟ್ರಿಕ್ ಎಕ್ಸ್ಟೆಂಟ್ ಅಂತ ಇದೆ. ಈ ಸಿಮಿಟ್ರಿಕ್ ಎಕ್ಸ್ಟೆಂಟ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಹೈಲೈಟ್ ಆದಮೇಲೆ ಈ ಟೋಟಲಾಗಿ ಡಿಸ್ಟೆನ್ಸ್ ಎಷ್ಟಿದೆ ಅಂದರೆ 20 ಇದೆ ಅಲ್ವಾ. 20 mm ಅನ್ನು ಕೊಡಿ. ಓಕೆ, 20 mm ಕೊಟ್ಮೇಲೆ ನೀವು ನೋಡ್ಬೋದು 2 ಸೈಡ್ ಬರುತ್ತೆ. ಅದೇನು ಮಾಡುತ್ತೆ, ಈ ಸೈಡ್ 2 ಸೈಡ್ ಏನು ಮಾಡುತ್ತೆ, ಕ್ರಿಯೇಟ್ ಮಾಡುತ್ತೆ ಡಿಸ್ಟೆನ್ಸ್ 20 mm ಅಲ್ಲಿ. ಓಕೆ, ಈಕ್ವಲ್ ಆಗಿ. ಸೊ ಒಂದೇ ಸಲಕ್ಕೆ ಸಿಮಿಟ್ರಿಕ್ ಎಕ್ಸ್ಟೆಂಟ್ ತೊಗೊಂಡು ಕ್ರಿಯೇಟ್ ಮಾಡ್ಕೋಬೋದು. ಈಗ ಏನು ಮಾಡ್ತೀನಪ್ಪ ಅಂತಂದರೆ, ಈ ಸರ್ಕಲನ್ನು ಓಕೆ ನಾನು ಹೋಲನ್ನು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಹೋಲನ್ನು ಕೂಡ 2 ಮೆಥಡಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ವೆರಿ ಫಸ್ಟ್ ಥಿಂಗ್, ಬೇಸಿಕಲ್ಲಿ ನಿಮ್ಮ ಕಟ್ಔಟ್ ಕಮಾಂಡನ್ನು ಹೇಳ್ಕೊಳ್ಳಿಕ್ಕೆ ನಾನು ಸ್ಕೆಚ್ ಮಾಡ್ತಾಯಿದ್ದೀನಿ. ಸೊ ಈ ಫ್ರಂಟ್ ಪ್ಲೇನಲ್ಲಾದರೂ ಸ್ಕೆಚ್ ಮಾಡ್ಬೋದು, ನೋ ಪ್ರಾಬ್ಲಮ್. ಓಕೆ, ಅಥವಾ ಇಲ್ಲಾದರೂ ಸ್ಕೆಚ್ ಮಾಡ್ಕೋಬೋದು. ಫ್ರಂಟ್ ಪ್ಲೇನಲ್ಲಿ ಫಾರ್ ಎಕ್ಸಾಂಪಲ್ ಸ್ಕೆಚ್ ಮಾಡ್ತಿದ್ದೀವಿ ಅಂತ ಅನ್ಕೊಳೋಣ. ಸೊ ನೆಕ್ಸ್ಟ್ ಏನಿಲ್ಲ, ಸರ್ಕಲನ್ನು ಎಕ್ಸಾಕ್ಟ್ಲಿ ಇಲ್ಲೇ ಡ್ರಾ ಮಾಡಿ 50 mm ಹೈಟ್ ಕೊಟ್ಟು, ಮತ್ತು ಡೈಮೆನ್ಷನ್ 20 mm ಓಕೆ ಡಯಾಮೀಟ್ರನ್ನು ಕೊಡ್ಬೋದು ನಾವು. ಯಾವ ರೀತಿ ಅಂತ ತೋರಿಸ್ತೀನಿ. ಸರ್ಕಲನ್ನು ಕ್ಲಿಕ್ ಮಾಡಿ, ಇದು ಆ್ಯಕ್ಸಿಸ್ ಮೇಲೆ ಸರ್ಕಲನ್ನು ಡ್ರಾ ಮಾಡಿ, ಸ್ಮಾರ್ಟ್ ಡೈಮೆನ್ಷನ್ ತೊಗೋರಿ. ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ, ಡೈಮೆನ್ಷನನ್ನು 20 mm ಕೊಡಿ. ಸರ್ಕಲ್ ಡೈಮೆನ್ಷನ್ 20 mm ಆಯ್ತು. ಈಗ ನೆಕ್ಸ್ಟ್ ಸ್ಮಾರ್ಟ್ ಡೈಮೆನ್ಷನ್ ಇಲ್ಲಿಂದ ಹೈಟನ್ನು ಓಕೆ ಇದ್ರ ಮಿಡ್ ಪಾಯಿಂಟಿಗೆ ಸೆಟ್ ಮಾಡಿ, ಎಷ್ಟು 50 mm. ಸೊ ಈ ರೀತಿಯಾಗಿ ಕೂಡ ಮಾಡ್ಬೋದು. ಓಕೆ, ಇನ್ನೂ ಒಂದು ಮೆಥಡ್ ಹೇಳ್ತೀನಿ ನಿಮಗೆ. ಸೊ ಇನ್ನೊಂದು ಏನಪ್ಪ ಅಂದರೆ, ಸರ್ಕಲನ್ನು ತೊಗೊಳ್ಳಿ. ಓಕೆ, ಐ ಆಮ್ ಗೋಯಿಂಗ್ ಟು ಟೇಕ್ ದ ಸರ್ಕಲನ್ನು ಇಲ್ಲಿ ಬ್ಲ್ಯಾಂಕ್ ಸ್ಪೇಸಲ್ಲಿ ಕ್ರಿಯೇಟ್ ಮಾಡ್ಕೊತೀನಿ. ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಇಟ್ ಇನ್ ದ ಬ್ಲ್ಯಾಂಕ್ ಸ್ಪೇಸ್. ಐ ಆಮ್ ಗೋಯಿಂಗ್ ಟು ಗಿವ್ ದ ಡೈಮೆನ್ಷನ್. ಇದ್ರ ಡೈಮೆನ್ಷನ್ ಎಷ್ಟು, 20 mm ಡಯಾಮೀಟ್ರ್ ಅಲ್ವಾ. 20 mm ಡಯಾಮೀಟ್ರ್ ಕೊಡ್ತೀನಿ. ನೆಕ್ಸ್ಟ್ ಏನಿದೆಪ್ಪ ಅಂದರೆ, ವಿ ಹ್ಯಾವ್ ಅ ಕಾನ್ಸೆಂಟ್ರಿಕ್ ಕಮಾಂಡ್. ಕಾನ್ಸೆಂಟ್ರಿಕ್ ಅನ್ನುವಂಥ ಒಂದು ಕಮಾಂಡ್ ಇದೆ. ಓಕೆ, ಈ ಕಮಾಂಡನ್ನು ಕ್ಲಿಕ್ ಮಾಡಿ. ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂದ್ರೆ ಗೊತ್ತಲ್ವಾ, 2 ಸರ್ಕಲಿಗೆ ಒಂದೇ ಮಿಡ್ ಪಾಯಿಂಟ್ ಇರುತ್ತೆ ಅಂತ. ಈ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ, ಈ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ, 2 ಮಿಡ್ ಪಾಯಿಂಟ್ ಒಂದೇ ಆಯಿತು. ಓಕೆ, ಸೊ ಈ ರೀತಿಯಾಗಿ ಡೈಮೆನ್ಷನನ್ನು ಚೆಕ್ ಮಾಡ್ತಿದ್ದೀನಿ ನಾನು. ಇಲ್ಲಿಂದ ಇಲ್ಲಿಗಿದ್ರೆ ಹೈಟ್ ಎಷ್ಟಿರಬೇಕು ಮಿಡ್ ಪಾಯಿಂಟು, ಇಟ್ ಶುಡ್ ಬಿ 50. ಓಕೆ, 50 ಇದೆ. ಸೊ ಈ ರೀತಿಯಾಗೂ ಮಾಡ್ಕೋಬೋದು. ಇನ್ನೂ ಒಂದು ಆಪ್ಷನ್ ಇದೆ, ಟೇಕ್ ದ ಸರ್ಕಲ್ ಕಮಾಂಡ್. ಎಕ್ಸಾಕ್ಟ್ಲಿ ಏನು ಮಾಡಿರಿ, ಲೈನ್ ಮೇಲೆ ಮೂವ್ ಆದಾಗ ಅದಕ್ಕಿಂತ ಮುಂಚೆ ಈ ಸರ್ಕಲ್ ಮೇಲೆ ಮೂವ್ ಮಾಡಿ. ಈಗ ಮಿಡ್ ಪಾಯಿಂಟ್ ಕಾಣ್ತಾ ಇದೆ ನಮಗೆ. ಓಕೆ, ಈಗ ಮಿಡ್ ಪಾಯಿಂಟಲ್ಲೇ ಮೂವ್ ಮಾಡಿ. ಸೊ ಈಗ ಸರ್ಕಲಿಂದ ಮಿಡ್ ಪಾಯಿಂಟ್ ಹೈಲೈಟ್ ಆಯಿತು. ಇಲ್ಲಿಂತ್ರನೂ ಡ್ರಾ ಮಾಡಿ. ಓಕೆ, ಈ ರೀತಿಯಾಗಿ ಡ್ರಾ ಮಾಡಿ. ನೆಕ್ಸ್ಟ್ ಇದ್ರ ಡೈಮೆನ್ಷನನ್ನು ಕೊಡಿ, ಎಷ್ಟಿದೆ 20 mm ಇದೆ. ಈ ರೀತಿಯೂ ಡ್ರಾ ಮಾಡ್ಕೋಬೋದು. ಚೆಕ್ ಮಾಡಿ, ಇಲ್ಲಿಂದ ಇದ್ರ ಹೈಟ್ ಎಷ್ಟಿರಬೇಕು ಮಿಡ್ ಪಾಯಿಂಟಿಗೆ, ಇಟ್ ಶುಡ್ ಬಿ 50 mm. 50 ಇದೆ. ಓಕೆ, ಈ ರೀತಿಯೂ ಡ್ರಾ ಮಾಡ್ಕೋಬೋದು. ಸೊ ಹಲವಾರು ಆಪ್ಷನ್ಸ್ ಇದೆ. ಡ್ರಾ ದಿ ಸರ್ಕಲ್, ಗೋ ಆನ್ ರಿಟರ್ನ್ ಕಮಾಂಡ್. ರಿಟರ್ನ್ ಹೋಗ್ತಾ ಇದ್ದೀನಿ. ನಾ ಇದನ್ನು ಮಟೀರಿಯಲ್ ರಿಮೂವ್ ಮಾಡಬೇಕಲ್ವಾ. ಓಕೆ, ಸೊ ಅದಕ್ಕೆ ಏನು ಮಾಡಬೇಕು, ಕಟ್ಔಟ್ ಕಮಾಂಡನ್ನು ತೊಗೊತೀನಿ. ಕಟ್ಔಟ್ ಕಮಾಂಡನ್ನು ಕ್ಲಿಕ್ ಮಾಡಿ, ಸೆಲೆಕ್ಟ್ ಫ್ರಮ್ ಸ್ಕೆಚನ್ನು ಕ್ಲಿಕ್ ಮಾಡಿ. ಇಲ್ಲೇ ಸೆಲೆಕ್ಟಲ್ಲಿ ಸ್ಕೆಚನ್ನು ಸೆಲೆಕ್ಟ್ ಮಾಡಿ. ಓಕೆ, ಸೊ ಈಗ ಪಾಸ್ ಮಾರ್ಕ್ ಹಾಕ್ತಿದ್ದೀನಿ. ಸೊ ಈ ಸೈಡು ಈ ಸೈಡ್ 2 ಸೈಡ್ ಹೋಗ್ಬೇಕು ನಮಗೆ. ಸೊ ಸೇಮ್ ಪ್ರೊಟ್ರೂಷನಲ್ಲಿ ಇದ್ದಂಗೆ ಇಲ್ಲಿ ಕೂಡ ಸಿಮೆಟ್ರಿಕ್ ತೊಗೊಳ್ಳಿ. ಸೊ ಆವಾಗ ನೀವು ಮೌಸ್ ಮೂವ್ ಮಾಡಿದರೆ 2 ಸೈಡ್ ಹೋಗ್ತದೆ, 2 ಸೈಡ್. ಓಕೆ, ಇದಕ್ಕೆ ಎಷ್ಟು mm ತೆಗಿಬೇಕು, ಇಲ್ಲಿ ನೋಡಿದ್ರೆ ನಿಮಗಿದೆ 20 mm ತೆಗಿಬೇಕು. ಸೊ
ಮಟೀರಿಯಲ್ ಎಕ್ಸ್ಟ್ರಾ ಇಲ್ಲ. ಈ 20 ಆದಮೇಲೆ ಇದಕ್ಕಿಂತ ಹೆಚ್ಚಿಗೆ ಮಟೀರಿಯಲ್ಲೇ ಇಲ್ಲ. ನೀವು ಜಾಸ್ತಿ ಕೊಟ್ಟರು ಏನು ಸಮಸ್ಯೆ ಇಲ್ಲ. ಲೆಂತ್ ಕೊಡಬೇಕಂತಲೇ ಏನಿಲ್ಲ. ಎನಿ ಬ್ಲ್ಯಾಂಕ್ ಸ್ಪೇಸಲ್ಲಿ ಕ್ಲಿಕ್ ಮಾಡಿ ಆ್ಯಂಡ್ ಫಿನಿಶ್ ಹೊಡಿರಿ. ಸೊ ಕಟ್ಔಟ್ ಆಯಿತು. ಆಯ್ತಲ್ವಾ? ಸೊ ಈ ರೀತಿಯಾಗಿ ನಾವು ಈ ಒಂದು ಗಿವನ್ ಎಕ್ಸಸೈಸ್ ಎಕ್ಸಾಂಪಲ್ ನಂಬರ್ 3ನ ನಾವು ಮಾಡೆಲ್ ಮಾಡಿದ್ವಿ. ಇಲ್ಲಿಗೆ ಇದು ಮಾಡಲಿಂಗ್ ಫಿನಿಶ್ ಆಯಿತು. ಆ್ಯಂಡ್ ಅಗೇನ್ ಇಲ್ಲೇನಿದೆ ಸರ್ಕ್ಯುಲರ್ ಹೋಲ್ ಇದೆ ಅಲ್ವಾ, ಈ ಸರ್ಕ್ಯುಲರ್ ಹೋಲನ್ನು ನಾವು ಕಟ್ಔಟ್ ಮೂಲಕನೇ ಮಾಡಬೇಕಂತ ಏನಿಲ್ಲ. ಸೊ ವಿ ಹ್ಯಾವ್ ಅನದರ್ ಆಪ್ಷನ್. ಓಕೆ, ಅದನ್ನು ತೋರಿಸ್ತಿದ್ದೀನಿ ಈಗ. ಡಿಲೀಟ್ ಮಾಡ್ತಾ ಇದ್ದೀನಿ ನಾನು. ಸ್ಕೆಚ್ಚನ್ನು ಡ್ರಾ ಮಾಡಲಿಲ್ದಂಗೆ ಕಟ್ಔಟ್, ಅದರ ಕೆಳಗಡೆ ಒಂದಿಷ್ಟು ಆಪ್ಷನ್ಸ್ ಇದೆ, ಮತ್ತು ಅದರ ಕೆಳಗಡೆ ಒಂದು ಆಪ್ಷನ್ ಇದೆ ಹೋಲ್ ಅಂತ ಇದೆ. ಸೊ ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಿದರೆ ವಿ ಹ್ಯಾವ್ ಅ ಹೋಲ್ ಆಪ್ಷನ್. ಹೋಲನ್ನು ಕ್ಲಿಕ್ ಮಾಡಿ ಆ್ಯಂಡ್ ಸ್ಕೆಚ್, ಈ ಸ್ಕೆಚ್ಚನ್ನು ಇದನ್ನು ಸೆಲೆಕ್ಟ್ ಮಾಡಿ, ಟಾಪ್ ಫೇಸ್ ಆಫ್. ಓಕೆ, ಈಗ ಹೋಲಿನ ಲೊಕೇಶನ್ ಕೇಳುತ್ತೆ ಆ್ಯಂಡ್ ವಿ ಹ್ಯಾವ್ ಅದರ್ ಆಪ್ಷನ್ಸ್. ಓಕೆ, ಇಲ್ಲಿ ಆಪ್ಷನ್ಸ್ ನೀವು ಡೌನ್ ಆರೋ ಹೊಡಿಬೋದು ಅಥವಾ ಇದ್ರ ಮೇಲೆ ಹೊಡಿರಿ. ಓಕೆ, ಸೊ ಆಪ್ಷನ್ಸಿಂದ ಒಂದು ವಿಂಡೋ ಓಪನ್ ಆಗುತ್ತೆ. ಓಕೆ, ಸೊ ವಿಂಡೋ ಓಪನ್ ಆದಾಗ ಈ ವಿಂಡೋದಲ್ಲಿ ಹಲವಾರು ಅದು ಏನಪ್ಪ ಅಂದರೆ ಡೈಮೆನ್ಷನ್ನ ಕೇಳುತ್ತೆ, ಏನೇನು ಬೇಕಪ್ಪ ಅಂತ ಅಂದು ಆ ಡೈಮೆನ್ಷನ್ಸನ್ನು ಕೊಡಿ. ಡಯಾಮೀಟ್ರ್ ಕೇಳ್ತಾ ಇದೆ. ಸೊ ಡಯಾಮೀಟ್ರ್ ಎಷ್ಟು ಬೇಕಪ್ಪ ಅಂತಂದರೆ ಆ ಹೋಲಿಗೆ ನಮಗೆ, ಓಕೆ, ಸೊ ಇಟ್ ಈಸ್ ಅ 20 mm. ಇಲ್ಲೇ ಚೂಸ್ ಮಾಡಿ 20 mm ಅನ್ನು ಚೂಸ್ ಮಾಡಿ, ಅವ್ರು ಸಿಂಪ್ಲಿ ಟೈಪ್ ಮಾಡಿ, ಏನು ಸಮಸ್ಯೆ ಇಲ್ಲ, ಎಷ್ಟು mm ಬೇಕಲ್ಲ ಕೀಬೋರ್ಡಲ್ಲಿ ಟೈಪ್ ಮಾಡಿ. ಸೊ ಇಟ್ಸ್ ಅ ಸಿಂಪಲ್ ಹೋಲ್ ಇದೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಹಲವಾರು ಕಮಾಂಡ್ಸ್ ಅದಾವೆ. ಸೊ ಏನಿದೆ ಇದು ಥ್ರೂ ಆಲ್. ಓಕೆ, ನೆಕ್ಸ್ಟ್ ಥ್ರೂ, ನೆಕ್ಸ್ಟ್ ಫ್ರಾಮ್ ಆ್ಯಂಡ್ ಟು ಎಕ್ಸ್ಟೆಂಟ್ ಇದೆ, ಮತ್ತು ಫೈನಟ್ ಎಕ್ಸ್ಟೆಂಟ್ ಇದೆ. ಈ ಎಲ್ಲ ಕಮಾಂಡ್ಸನ್ನು ಕೂಡ ನಾವು ಮುಂದೆ ಸ್ಟಡಿ ಮಾಡ್ತೀವಿ. ಸದ್ಯಕ್ಕೆ ಯು ಕ್ಯಾನ್ ಸೆಲೆಕ್ಟ್ ಥ್ರೂ ನೆಕ್ಸ್ಟ್ ಅಂತಂದರೆ ಇದು ಏನಿದೆಲ್ಲ ಮಟೀರಿಯಲ್ಲು ಇದು ಮುಗಿಯೋ ಮಟ್ಟ ಅಂತಂದು ಕ್ಲಿಕ್ ಓಕೆ. ನೆಕ್ಸ್ಟ್ ಇದರ ಲೊಕೇಶನನ್ನು ಸೆಲೆಕ್ಟ್ ಮಾಡಿ. ಈ ಲೊಕೇಶನ್ ಏನಿರಬೇಕು ಇದಕ್ಕೆ ಎಕ್ಸಾಕ್ಟ್ಲಿ ಇದ್ರ ಮಿಡ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ಓಕೆ, ಇಲ್ಲಿಗೆ ಕ್ರಿಯೇಟ್ ಆಯ್ತು ರೀ. ನೆಕ್ಸ್ಟ್ ಏನು ಮಾಡಿರಿ, ಇನ್ನೂ ಒಂದು ಸರ್ಕಲ್ ಇಲ್ಲಿ ಮತ್ತೆ ಕ್ರಿಯೇಟ್ ಮಾಡಿರಿ, ಇನ್ನೂ ಒಂದು ಸರ್ಕಲ್ ಆಗುತ್ತೆ. ಜಸ್ಟ್ ಸೆಲೆಕ್ಟ್ ಟೂಲನ್ನು ತೊಗೊರಿ, ಮುಗೀತು ಇಲ್ಲಿಗೆ. ಗೋ ಟು ರಿಟರ್ನ್. ಸರ್ ರಿಟರ್ನ್ ಹೋದ್ಮೇಲೆ ನಿಮ್ಮ ಡೈರೆಕ್ಷನ್ ಕೇಳ್ತೈತಿ. ಈ ಕಡೆ ನಾನು ಮೌಸ್ ಮೂವ್ ಮಾಡಿದ್ರೆ ಎಕ್ಸ್ಕ್ಲಮೇಟ್ರಿ ಮಾರ್ಕ್ ಬರ್ತಾಯಿದೆ. ಓಕೆ, ಎಕ್ಸ್ಕ್ಲಮೇಟ್ರಿ ಮಾರ್ಕ್ ಅಂತ ಅಂದರೆ ಓಕೆ ಅದೇನು ಕೊಡ್ತಾ ಇದೆ ನೋಡಿರಿ. ಸೊ ಪಾರ್ಟನ್ನು ನಾವು ಮಾಡಲಿಕ್ಕಾಗಲ್ಲ, ಈ ಕಡೆ ಯಾವುದೇ ಮಟೀರಿಯಲ್ಲೇ ಇಲ್ಲ. ಪಾರ್ಟ್ ನಾಟ್ ಮಾಡಿಫೈಡ್, ಎಡಿಟ್ ದ ಫೀಚರ್ ಇನ್ಪುಟ್ಸ್ ಅಂತ ಕೊಡ್ತಾ ಇದೆ. ಈ ಕಡೆ ಏನೂ ಮಟೀರಿಯಲ್ಲೇ ಇಲ್ಲ ರಿಮೂವ್ ಮಾಡಲಿಕ್ಕೆ. ಸೊ ಕಮಾಂಡ್ ಯೂಸ್ಫುಲ್ ಆಗೋಲ್ಲ. ಸೊ ಅದನ್ನೇ ನಾನು ಕರ್ಸರ್ನ ಈ ಕಡೆ ಮೂವ್ ಮಾಡಿದರೆ ಮಟೀರಿಯಲ್ ಅವಾಗ ರಿಮೂವ್ ಆಗುತ್ತೆ, ಎಕ್ಸ್ಕ್ಲಮೇಟ್ರಿ ಮಾರ್ಕ್ ಬರೋಲ್ಲ. ಈಗ ಕ್ಲಿಕ್ ಮಾಡಿ ಆ್ಯಂಡ್ ದ ಹೋಲ್ ಇಸ್ ಬಿನ್ ಕ್ರಿಯೇಟೆಡ್. ಈಗ ನಿಮಗೆ ಬೇಕಾಗಿರುವಂತಹ ಡೈಮೆನ್ಷನಿಂದ ಹೋಲ್ ಕ್ರಿಯೇಟ್ ಆಯಿತು. ಸೊ ಸರ್ಕ್ಯುಲರ್ ಹೋಲ್ಸ್ ಇತ್ತಪ್ಪ ಅಂದರೆ ಡೈರೆಕ್ಟ್ಲಿ ಹೋಲ್ ಆಪ್ಷನನ್ನು ಯೂಸ್ ಮಾಡಿ. ಬೇರೆ ಥರದ ಹೋಲ್ಸ್ ಇದ್ವಪ್ಪ ಅಂತಂದರೆ ನೀವು ಆ ಮಾಡೆಲಿನ ಸ್ಕೆಚ್ಚನ್ನು ಡ್ರಾ ಮಾಡ್ಕೊಂಡು ಕಟ್ಔಟ್ ಮೂಲಕನೂ ಕೂಡ ಎಕ್ಸಿಕ್ಯೂಟ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ನಾವು ಈ ಒಂದು ಮಾಡಲನ್ನು ಕ್ರಿಯೇಟ್ ಮಾಡ್ತೀವಿ. ಓಕೆ, ಸೊ ಈಗ ಇನ್ನೊಂದು ಸಲ ನಾನು ರಿಪೀಟ್ ಮಾಡ್ತೀನಿ ಯಾವ ರೀತಿ ಇದನ್ನು ಮಾಡ್ತಿದ್ದೀವಪ್ಪ ಅಂತ ಅಂದು. ಓಕೆ, ಸೊ ಐ ಆಮ್ ಗೋಯಿಂಗ್ ಟು ಕ್ಲೋಸ್ ದಿಸ್. ಇದನ್ನು ಕ್ಲೋಸ್ ಮಾಡಿ. ಸೊ ಇನ್ನೂ ಒಂದು ಸಾಲಿಡ್ ಪಾರ್ಟಿಂದ ನ್ಯೂ ಫೈಲ್ ತೊಗೊಂಡು ಇದರೊಳಗೆ ಕ್ರಿಯೇಟ್ ಮಾಡ್ಕೊತೀನಿ. ಓಕೆ, ಫಸ್ಟ್ ಓಪನ್ ದಿ ಸಾಲಿಡ್ ಪಾರ್ಟ್. ಸೊ ಫಸ್ಟ್ ಐ ಆಮ್ ಗೋಯಿಂಗ್ ಟು select the bottom of this example 3. Okay, so it is a rectangle of sides 70 mm and 50 mm. Okay, so take the sketch command, click on the top view, take the rectangle command, create a rectangle and give its dimensions. This side is 50 mm, enter 50 mm, whereas this edge dimension is 70 mm. Use the connect command. I am going to connect the midpoint of this edge to this axis and midpoint of this edge, okay, to this axis. Now the rectangle has been located at the center of the axis. Okay, I am going to press on the return. Then I am going to use the protrusion command. I am going to select the sketch and I am going to tick this. I am going to give the height as 15 mm. Here it is 15 mm height. Okay, either we can create on the top side or on the bottom side. I am going to create on the top side. So click on the top side. I am going to click on finish. Now the base part has been created. Use the sketch command. I am going to create this in the front view, the remaining part in the front view. Click on the front plane. Okay, so I am going to first create the circle. Okay, take the circle command, create the circle on the axis. Then I am going to give its dimension. First I am going to create the inside circle which is 20 mm. Okay,
then its height from this edge, okay, from this edge is 50 mm, that is at the midpoint of this circle. I am going to give the distance from this edge to the midpoint of this circle as 50 mm. Okay. Then I am going to create another circle, okay, whose dimension is radius 20 mm, which means diameter is 40 mm. I am going to use the concentric command so that both the circles have the same center. Then I am going to use the rectangle command. I am going to draw the rectangle. Okay, I am going to use the tangent command to attach this edge to this end of the circle and this edge to this end of the circle. I am going to use the trim command to remove the additional edges like this. Okay, so now the part has been created in the front view. I am going to click on the return command. Okay, so use the protrusion command. This time I am going to select the sketch and also this sketch together, so that here the hole will be created by default in a single step. Okay, click on the right click button, then give the dimension. Okay, so use the symmetric extent command. I am going to give it the dimension of this extent is 20 mm, as you can see here. Okay, give 20 and click enter. Now it has been created. Like this we can model very easily. Okay, so this is how we are going to model the example number 3. Even example number 3 can be, ಈ example number 3 ನ ಒಂದೇ ಒಂದು ಸ್ಕೆಚ್ ಅಲ್ಲೂ ಕೂಡ ನಾವು ಮಾಡೆಲ್ ಮಾಡ್ಬೋದು. ಅದನ್ನು ಕೂಡ ಯಾವ ರೀತಿ ಅಂತಂದು ನಾನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ. ಸೊ ಒಂದು ಗಿವನ್ ಮಾಡೆಲ್ಗೆ ಏನಪ್ಪ ಹೇಳಬೇಕಪ್ಪ ಅಂದರೆ ಹಂಡ್ರೆಡ್ಸ್ ಆಫ್ ವೇಸ್ ಇರುತ್ತೆ. ಸೊ ನಿಮ್ಮ ಇಮ್ಯಾಜಿನೇಷನ್ ತಕ್ಕಂತೆ ಕ್ರಿಯೇಟ್ ಮಾಡುವಂಥದ್ದು. ಸ್ಕೆಚನ್ನು ಫ್ರಂಟ್ ವ್ಯೂ ಎಲ್ಲ ಎಂಟೈರ್ ಸ್ಕೆಚನ್ನು ನಾನು ಕ್ರಿಯೇಟ್ ಮಾಡ್ಕೊತೀನಿ. ಫಸ್ಟ್ ಏನು ಕ್ರಿಯೇಟ್ ಮಾಡ್ಕೊತೀನಪ್ಪ ಅಂದರೆ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ದ ರೆಕ್ಟ್ಯಾಂಗಲ್. ಫ್ರಂಟ್ ವ್ಯೂ ಅಲ್ಲಿ ಯಾವ ರೀತಿ ಇದೆ ಅಲ್ಲ, ಈ ರೀತಿ ರೆಕ್ಟ್ಯಾಂಗಲನ್ನು ಕ್ರಿಯೇಟ್ ಮಾಡ್ಕೊತೀನಿ ನಾನು. ಸೊ ಇದು ಹೈಟ್ ಎಷ್ಟಿದೆ, 15 mm ಇದೆ ಹೈಟು. ಈ ಎಡ್ಜಿನ ಹೈಟನ್ನು 15 mm ಕೊಡ್ತೀನಿ. ನೆಕ್ಸ್ಟ್ ಇದ್ರದ್ದು ಎಷ್ಟಿದೆ ಎಡ್ಜು, 70 mm ಇದೆ, 70 ಕೊಡ್ತೀನಿ. ಕನೆಕ್ಟ್ ಕಮಾಂಡನ್ನು ಯೂಸ್ ಮಾಡ್ಕೊತೀನಿ. ಈ ಒಂದು ಎಡ್ಜಿನ ಮಿಡ್ ಪಾಯಿಂಟನ್ನು ಈ ಲೈನಿಗೆ ಕನೆಕ್ಟ್ ಮಾಡ್ಕೊತೀನಿ. ಹಾಗೆ ದೇರ್ ಇಸ್ ಎನದರ್ ಥಿಂಗ್, ಕೋಲಿನಿಯರ್ ಕಮಾಂಡ್. ಅಂದರೆ ಎರಡು ಲೈನ್ಸಲ್ಲಿರುವಂಥ ಪಾಯಿಂಟ್ಸ್ ಒಂದೇ ಇರುತ್ತೆ. ಈ ಲೈನನ್ನು ಈ ಲೈನಿಗೆ ಕೋಲಿನಿಯರ್ ಮಾಡಿದರೆ ಅಲ್ಲೇ ಇರುತ್ತೆ. ಸೊ ಫ್ರಂಟ್ ವ್ಯೂಯಲ್ಲಿ ಇದು ಕ್ರಿಯೇಟ್ ಆಯಿತು. ನೆಕ್ಸ್ಟ್ ಏನು ಮಾಡ್ತೀನಿ, ಅಗೇನ್ ಐ ಆಮ್ ಗೋಯಿಂಗ್ ಟು ಟೇಕ್ ಅ ಸರ್ಕಲ್. ಉಳಿದದ್ದು ಮೇಲ್ಗಡೆದ್ದು ಫಸ್ಟ್ ಸರ್ಕಲನ್ನು ಕ್ರಿಯೇಟ್ ಮಾಡ್ಕೊತೀನಿ. ಲೈಕ್ ದಿಸ್ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಅ ಸರ್ಕಲ್. ಐ ಆಮ್ ಗೋಯಿಂಗ್ ಟು ಗಿವ್ ಇಟ್ಸ್ ಡೈಮೆನ್ಷನ್ 20 mm. ಇನ್ಸೈಡ್ ಸರ್ಕಲ್ ಸ್ಮಾಲ್ ಸರ್ಕಲ್ ಕ್ರಿಯೇಟ್ ಮಾಡ್ಕೊಂಡೆ. ಡೈಮೆನ್ಷನನ್ನು ಕೊಡ್ತೀನಿ. ಇಲ್ಲಿಂದ ಈ ಸರ್ಕಲಿಂದ ಮಿಡ್ ಪಾಯಿಂಟ್ ಹೈಟ್ ಎಷ್ಟಿದೆ, 50 mm ಇದೆ. 50 mm ಅನ್ನು ಕೊಟ್ಟೆ. ನೆಕ್ಸ್ಟ್ ಅಗೇನ್ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಎನದರ್ ಸರ್ಕಲ್. ಇದ್ರ ಡೈಮೆನ್ಷನ್ ಕೂಡ ಕೊಡ್ತೀನಿ. ಇದ್ರ ಡೈಮೆನ್ಷನ್ ಎಷ್ಟಿದೆ, ಡಯಾಮೀಟ್ರು 40, ರೇಡಿಯಸ್ 20 ಅಂದರೆ ಡಯಾಮೀಟ್ರ್ 40. ಕಾನ್ಸೆಂಟ್ರಿಕ್ ಕಮಾಂಡನ್ನು ತೊಗೊಳ್ಳಿ. ಈ ಸರ್ಕಲ್ಗೆ ಈ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ, ಕಾನ್ಸೆಂಟ್ರಿಕ್ ಆಯಿತು. ರೆಕ್ಟ್ಯಾಂಗಲ್ ಕಮಾಂಡನ್ನು ಮತ್ತೆ ತೊಗೊತೀನಿ. ಓಕೆ, ಈ ರೀತಿಯಾಗಿ ರೆಕ್ಟ್ಯಾಂಗಲನ್ನು ಎಕ್ಸಾಕ್ಟ್ಲಿ ಇನ್ನೊಂದು ಸಲ ಕ್ರಿಯೇಟ್ ಮಾಡ್ತೀನಿ. ಓಕೆ, ಟ್ಯಾಂಜೆಂಟ್ ಕಮಾಂಡನ್ನು ಯೂಸ್ ಮಾಡ್ತೀನಿ. ನೀವು ಬೇಕಾದ್ರೆ ಏನು ಮಾಡ್ಬೋದು, ಕೋಲಿನಿಯರ್ ಕಮಾಂಡ್ ತೊಗೊಂಡು ಫಾರ್ ಎಕ್ಸಾಂಪಲ್ ರೆಕ್ಟ್ಯಾಂಗಲನ್ನು ಈ ರೀತಿ ಕ್ರಿಯೇಟ್ ಮಾಡಿ, ಕೋಲಿನಿಯರ್ ಕಮಾಂಡನ್ನು ತೊಗೊಂಡು ಈ ಲೈನನ್ನು ಈ ಲೈನಿಗೆ ಕ್ಲಿಕ್ ಮಾಡಿದರೂ ಆಗ್ತದೆ. ಓಕೆ, ಒಂದ್ರ ಮೇಲೆ ಒಂದು ಆಟೋಮೆಟಿಕ್ಲಿ ಕ್ರಿಯೇಟ್ ಆಗ್ತವೆ. ನೆಕ್ಸ್ಟ್ ಟ್ಯಾಂಜೆಂಟ್ ಕಮಾಂಡನ್ನು ತೊಗೊಳ್ಳಿ. ಈ ಎಡ್ಜನ್ನು ಇಲ್ಲಿಗೆ, ಈ ಎಡ್ಜನ್ನು ಇಲ್ಲಿಗೆ ಕನೆಕ್ಟ್ ಮಾಡಿ. ದೆನ್ ಟ್ರಿಮ್ ಕಮಾಂಡನ್ನು ತೊಗೊರಿ. ಟ್ರಿಮ್ಮು ಒಂದೊಂದೇ ಈ ರೀತಿ ಕ್ಲಿಕ್ ಮಾಡಿದರೆ ಡಿಲೀಟ್ ಆಗ್ತಿತ್ತಲ್ಲ, ಹಾಗೂ ಮಾಡ್ಬೋದು. ಒಂದು ಸಲ ಮೌಸನ್ನು ಪ್ರೆಸ್ ಮಾಡಿ ಈ ರೀತಿ ಡ್ರ್ಯಾಗ್ ಮಾಡ್ಬೋದು. ಸೊ ನಮ್ಗೆ ಏನೇನು ಬೇಡ ಎಲ್ಲ ಆಟೋಮೆಟಿಕ್ಲಿ ಒಂದೇ ಸಲಕ್ಕೆ ಡಿಲೀಟ್ ಆಗ್ತವೆ. ಓಕೆ, ಇಲ್ಲಿ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಈಗ ಎಲ್ಲ ಕ್ರಿಯೇಟ್ ಆಯ್ತು ರೀ, ಸ್ಕೆಚಸ್ ಹ್ಯಾಸ್ ಬೀನ್ ಕ್ರಿಯೇಟೆಡ್. ರಿಮೆಂಬರ್, ಇಲ್ಲಿ ಭಾಳ ನೆನ್ಪಿಟ್ಕೋಬೇಕು, ನಾನು ಈ ಒಂದು ರೆಕ್ಟ್ಯಾಂಗಲನ್ನು ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಇಲ್ಲಿ ಕೂಡ ಇಲ್ಲೊಂದು ಸಣ್ಣ ಎಡ್ಜು ಕೂಡ ಇದೆ, ಈ ರೆಡ್ ಕಲರ್ ಹೈಲೈಟ್ ಆಗಿದೆ, ಅದನ್ನೂ ಕ್ರಿಯೇಟ್ ಮಾಡಿದ್ದೀನಿ. ಎಂಟೈರ್ ಥಿಂಗ್ ಎಲ್ಲ ಸ್ಕೆಚಸನ್ನು ಸಪ್ರೇಟಾಗಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಕ್ಲಿಕ್ ಆನ್ ರಿಟರ್ನ್. ರಿಟರ್ನನ್ನು ಕ್ಲಿಕ್ ಮಾಡಿ ಸ್ಕೆಚನ್ನು ಫಿನಿಷ್ ಮಾಡಿದೆ. ಪ್ರೊಟ್ರೂಷನ್ ಕೊಡೋದು ಭಾಳ ಇಂಪಾರ್ಟೆಂಟ್. ಈಗ ಫಸ್ಟಿಗೆ ಬೇಸ್ ಪಾರ್ಟನ್ನು ಕ್ರಿಯೇಟ್ ಮಾಡೋಣ. ಪ್ರೊಟ್ರೂಷನ್ ಕಮಾಂಡ್ ತೊಗೊಂಡೆ. ಬರೀ ತಳಗಡೆ ಸ್ಕೆಚನ್ನು ಸೆಲೆಕ್ಟ್ ಮಾಡಿ, ಪಾಸ್ ಮಾರ್ಕನ್ನು ಕ್ಲಿಕ್ ಮಾಡಿ. ಈಗ ಆ ಸೈಡೆ ಈ ಸೈಡ್ ಅಂತ ಕೇಳ್ತಿದ್ದೆ, ಬೋತ್ ಸೈಡ್ಸ್ ಬೇಕು ನಮ್ಗೆ. 50 mm ಬೋತ್ ಸೈಡ್ಸ್. ಸಿಮಿಟ್ರಿಕ್ಕನ್ನು ತೊಗೊಳ್ಳಿ. 50 mm ಅನ್ನು ಡಿಸ್ಟೆನ್ಸ್ ಕ್ಲಿಕ್ ಮಾಡಿ ಎಂಟರ್ ಹೊಡಿರಿ. ಸೊ ಆ ಕಡೆ 25, ಈ ಕಡೆ 25 ಕ್ರಿಯೇಟ್ ಆಗುತ್ತೆ. ಸೊ ಲೈಕ್ ದಿಸ್ ಇಟ್ ಹ್ಯಾಸ್ ಬೀನ್ ಕ್ರಿಯೇಟೆಡ್. ಆಯ್ತಲ್ವಾ? ಓಕೆ, ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದರೆ ಅಗೇನ್ ಐ ಆಮ್ ಗೋಯಿಂಗ್ ಟು ಟೇಕ್ ದ ಪ್ರೊಟ್ರೂಷನ್ ಕಮಾಂಡ್.
ಈ ಸ್ಕೆಚ್ಚನ್ನು ಸೆಲೆಕ್ಟ್ ಮಾಡಿ ಮತ್ತು ಅದ್ರ ಜೊತೆ ಈ ಸ್ಕೆಚ್ಚನ್ನು ಸೆಲೆಕ್ಟ್ ಮಾಡಿಬಿಡಿ. ಈಗ ಪಾಸ್ ಮಾರ್ಕನ್ನು ಹಾಕಿ. ಓಕೆ, ಸಿಮೆಟ್ರಿಕನ್ನು ತೊಗೊಳ್ಳಿ. ಎಷ್ಟಿದೆಯಪ್ಪ ಇದು? 20 mm ಇದೆ ಅಲ್ವಾ? 20 ಡಿಸ್ಟೆನ್ಸನ್ನು ಟೈಪ್ ಮಾಡಿ. ಈಗ 20 ಆಯಿತು. ಓಕೆ, ಈ ರೀತಿಯಾಗಿ ನೀವು ಒಂದೇ ಸ್ಕೆಚ್ಚಲ್ಲೇ ಏನು ಮಾಡ್ಬೋದು? ಓಕೆ, ಪ್ರೊಟ್ರೂಷನ್ ಈ ಗಿವನ್ ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡ್ಕೊಂಡ್ವಿ ನಾವಿಲ್ಲೇ. ಸೊ ನಿಮಗೆ ನಿಮ್ಮ ಇಮ್ಯಾಜಿನೇಷನ್ ತಕ್ಕಂತೆ ನಂಬರ್ ಆಫ್ ವೇಸು ಚೇಂಜ್ ಆಗ್ತವೆ. ಮಾಡಲಿಂಗ್ ಮಾಡೋದು ಕೂಡ ನಂಬರ್ ಆಫ್ ವೇಸು ಚೇಂಜ್ ಆಗುತ್ತೆ. ಓಕೆ.